ಆನೇಕಲ್ ತಾಲೂಕಿನ ಎನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎರಡಹಳ್ಳಿ ಸಮೀಪವಿರುವ ನ್ಯೂ ಕೇಂಬ್ರಿಡ್ಜ್ ಪಬ್ಲಿಕ್ ಪ್ರೌಢಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 98ರಷ್ಟು ಫಲಿತಾಂಶವನ್ನು ಪಡೆದಿದೆ. ಹೀಗಾಗಿ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಾಲೆಯ ಪ್ರಿನ್ಸಿಪಾಲ್ ಹಾಗೂ ಸಿಬ್ಬಂದಿಗಳು ಸೇರಿದಂತೆ ವಿದ್ಯಾರ್ಥಿಗಳಿಗೆ ಇಂದು ಸನ್ಮಾನ ಮಾಡಿ ಗೌರವಿಸಲಾಯಿತು. ಹೌದು, ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ನ್ಯೂ ಕೇಂಬ್ರಿಡ್ಜ್ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ ಬಾಲಕಿಯರ ವಿಭಾಗದಲ್ಲಿ ನಿಖಿತಾ 96ರಷ್ಟು ಫಲಿತಾಂಶವನ್ನ ಪಡೆದಿದ್ದಾರೆ. ಬಾಲಕರ ವಿಭಾಗದಲ್ಲಿ ಅಭಯ್ 94ರಷ್ಟು ಫಲಿತಾಂಶವನ್ನ ಪಡೆದು ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ. ಇನ್ನು ಈ ಶಾಲೆಯಲ್ಲಿ ಒಟ್ಟು 47ರಷ್ಟು ವಿದ್ಯಾರ್ಥಿಗಳಿದ್ದು 21 ಜನ ಡಿಸ್ಟಿಂಕ್ಷನ್ ಇಂದ ಪಾಸ್ ಆಗಿದ್ದಾರೆ. 19 ಜನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದು 5 ಜನ ಸೆಕೆಂಡ್ ಕ್ಲಾಸ್, 2 ಜನ ಪಾಸ್ ಆಗಿದ್ದಾರೆ. ಶಾಲೆಯ ಒಟ್ಟು 98.5ರಷ್ಟು ಫಲಿತಾಂಶ ಪಡೆದು ಶಾಲೆಗೆ ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ನ್ಯೂ ಕೇಂಬ್ರಿಡ್ಜ್ ಕಾರ್ಯದರ್ಶಿ ಕಾಳಿನಾಥ್ ಮಾತನಾಡಿ, ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರದು. ಹಾಗಾಗಿ ಉತ್ತಮ ಶಿಕ್ಷಣವನ್ನ ನೀಡುವುದೇ ನಮ್ಮ ಧ್ಯೇಯ. ಅಲ್ಲದೆ ಪೋಷಕರು ಮತ್ತು ಶಿಕ್ಷಕರ ಸಹಕಾರದಿಂದ ಉತ್ತಮ ಫಲಿತಾಂಶ ಬರಲು ಕಾರಣವಾಗಿದೆ. ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ ಈ ವರ್ಷ ಉತ್ತಮ ರಿಸಲ್ಟ್ ಬಂದಿದೆ ಎಂದು ನ್ಯೂ ಕೇಂಬ್ರಿಡ್ಜ್ ಪಬ್ಲಿಕ್ ಪ್ರೌಢಶಾಲೆಯ ಕಾರ್ಯದರ್ಶಿ ಕಾಳಿನಾಥ್ ತಿಳಿಸಿದ್ದಾರೆ. ಈಗ 13ನೇ ಬ್ಯಾಚ್ ಆಗಿ ಇದು 14ನೇ ಬ್ಯಾಚ್ ನಮ್ಮ SSLC ಮಕ್ಕಳು ಎಕ್ಸಾಮ್ ಬರೆದು ರಿಸಲ್ಟ್ ಬಂದಿದೆ. ಈ ವರ್ಷ ಉತ್ತಮವಾದಂಥ ಒಂದು ರಿಸಲ್ಟ್ ಬಂದಿದೆ. ನಮಗೆ ಡಿಸ್ಟಿಂಕ್ಷನ್ನು 21 ಜನ ಡಿಸ್ಟಿಂಕ್ಷನ್ನು, 19 ಜನ ನಮ್ಮ ಫಸ್ಟ್ ಕ್ಲಾಸು, 5 ಜನ ಸೆಕೆಂಡ್ ಕ್ಲಾಸು, ಪಾಸ್ ಇಬ್ಬರು ಆಗಿದ್ದಾರೆ. ಟೋಟಲಿ ನಮ್ಮದು 98.5 ರಿಸಲ್ಟ್ ಇದೆ. ಸೊ ನಮಗೆ ಒಳ್ಳೆ ಶಿಕ್ಷಕರೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲ ರೀತಿಯಲ್ಲೂ ನಮಗೆ ಈವ್ನಿಂಗ್ ಕ್ಲಾಸಸ್ ಮಾಡೋದು, ಬೆಳಗ್ಗೆ ಕ್ಲಾಸ್ ಮಾಡೋದು ಮತ್ತು ಸಂಜೆ ಕ್ಲಾಸು ಎಲ್ಲ ನಮಗೆ ಕ್ಲಾಸ್ ಮಾಡಿ ನಮಗೆ ಉತ್ತಮವಾದಂಥ ರಿಸಲ್ಟ್ ಬರಬೇಕಾದ್ರೆ ಎಲ್ಲ ಟೀಚರ್ಸು ಸಪೋರ್ಟ್ ಚೆನ್ನಾಗಿತ್ತು. ಹಾಗಾಗಿ ನಮ್ಮ ಶಾಲೆಯಲ್ಲಿ ಉತ್ತಮವಾದಂಥ ಫಲಿತಾಂಶ ಬಂದಿದೆ. ಪ್ರತಿ ವರ್ಷವೂ ನಾವು 95 ಮೇಲೇ ರಿಸಲ್ಟ್ ಕೊಡ್ತಾ ಬರ್ತಾಯಿದ್ದೀವಿ. ಈ ವರ್ಷ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು. ಏಕೆಂದರೆ ಈ ವರ್ಷ ಮಾಡಿದಂಥ ಕೆಲವೊಂದು ನಿಯಮಗಳು ನಮಗೆ ತುಂಬ ಅನುಕೂಲನೂ ಆಯಿತು. ಯಾಕೆಂದರೆ ಎಷ್ಟೋ ಮಕ್ಕಳು ಇಲ್ಲ ಅಂದರೆ ವಿದ್ಯೆಯಿಂದ ವಂಚಿತರಾಗ್ತಾಯಿದ್ರು. ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟನ್ನು ಫೇಲ್ ಆಗಿಬಿಟ್ಟು ಅವರು ಶಾಲೆಯನ್ನು ಬಿಟ್ಟು ಆಮೇಲೆ ಮುಂದೆ ಓದ್ತಾ ಇರಲಿಲ್ಲ. ಈಗ ಅದು ನಮಗೆ ಒಳ್ಳೆಯದಾಯಿತು. ಯಾಕಂದರೆ ನಮ್ಮಲ್ಲಿರುವಂಥದ್ದು ಎಲ್ಲನೂ ಬಡ ಮಕ್ಕಳು, ಅದರಲ್ಲೂ ಈ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತಹ ಎಲ್ಲ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ನಾವು ಒಳ್ಳೆ ಎಜುಕೇಷನ್ ಕೊಡ್ತಾ ಕಡಿಮೆ ಶುಲ್ಕವನ್ನು ತಗೊಳ್ತಾ ಇದ್ದೀವಿ. ಮತ್ತು ಈ ಭಾಗದಲ್ಲಿ ನಾವು ಒಳ್ಳೆಯ ಪ್ರತಿಷ್ಠಿತ ಒಂದು ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಪೋಷಕರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಮಕ್ಕಳಾಗಲಿ, ನಮ್ಮ ಶಾಲೆಯ ಶಿಕ್ಷಕರಾಗಲಿ, ಎಲ್ಲ ಪೋಷಕ ವರ್ಗದವರಾಗಲಿ ಎಲ್ಲರೂ ಪ್ರತಿಯೊಬ್ಬರೂ ಸಹ ಸಹಕಾರ ಇದರಿಂದ ನಾವು ಚೆನ್ನಾಗಿ ಶಾಲೆಯನ್ನು ನಡೆಸೋದಕ್ಕೆ ಸಾಧ್ಯ ಆಗಿದೆ. ಇದರಲ್ಲಿ ನನ್ನ ವೈಯಕ್ತಿಕವಾಗಿಯೂ ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದೀನಿ. ಮುಂದೇನೂ ನಾನು ಹೆಚ್ಚು ಆಸಕ್ತಿ ವಹಿಸಬೇಕು. ಪ್ರತಿ ವರ್ಷವೂ ನಮಗೆ 100% ರಿಸಲ್ಟ್ ಬರಬೇಕು ಅಂತಲೇ ನಾವು ಕಾರ್ಯನಿರ್ವಹಿಸ್ತಾ ಬಂದಿದ್ದೀವಿ. ಇದು ನಮಗೆ ತುಂಬ ಅನುಕೂಲ ಆಗಿದೆ. ಮಕ್ಕಳಾಗಲಿ ಅಥವಾ ಪೋಷಕರಾಗಲಿ ಯಾರೂ ನಮಗೆ ತೊಂದರೆ ಇಲ್ದಿರ ಕ್ಲಾಸ್ ಮಾಡೋದಕ್ಕೆ ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ಎಲ್ಲ ಮಕ್ಕಳಿಗೂ ಸಹ ಮುಂದೆ ಅವರ ಭವಿಷ್ಯ ಚೆನ್ನಾಗಿರಲಿ. ನಮ್ಮ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಬೇರೆ ಕಾಲೇಜಲ್ಲಿ ಹೋದ್ರಾಗೂ ಅವ್ರ ಹೆಸರು ಬಂದಿದೆ, ಒಳ್ಳೆಯ ಪರ್ಸೆಂಟೇಜ್ ಬಂದಿದೆ ಅಂತ ಕಾಲೇಜಿನವರು ಸಹ ತುಂಬ ನನಗೆ ಅಪ್ರಿಷಿಯೇಷನ್ ಮಾಡ್ತಾಯಿದ್ದಾರೆ. ಹಾಗಾಗಿ ನನಗೆ ಇನ್ನೂ ಹೆಚ್ಚು ಸಹಕಾರ ಮಕ್ಕಳು ಆಗಲಿ, ಪೋಷಕರಾಗಲಿ ಅಥವಾ ಟೀಚರ್ಸ್ ಆಗಲಿ ಎಲ್ಲ ಇನ್ನೂ ಹೆಚ್ಚು ಸಹಕಾರದಿಂದ ಮುಂದೆ ಇನ್ನೂ ಹೆಚ್ಚು ಶಾಲೆನ ಬೆಳೆಸಬೇಕಂತ ಆಸಕ್ತಿ ವಹಿಸಿದ್ದೀನಿ. ಇದಕ್ಕೆಲ್ಲ ಸಪೋರ್ಟ್ ಇರೋದ್ರಿಂದ ನನಗೆ ತುಂಬ ಹೃದಯದ ಧನ್ಯವಾದ ಎಲ್ರಿಗೂ ಅರ್ಪಿಸ್ತೀನಿ. ಇನ್ನು ಶಾಲೆಯ ಸವಿತಾ ಮಾತನಾಡಿ, ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮ ಫಲಿತಾಂಶ ಪಡೆದಿದೆ ನಮ್ಮ ಶಾಲೆ. ನಮ್ಮ ಶಾಲೆಯಲ್ಲಿ ಬ್ರನಿಕಲ್ ಕ್ಲಾಸ್, ನೆಟ್ ಕ್ಲಾಸ್, ಕರಾಟೆ ಕ್ಲಾಸ್ ಸೇರಿದಂತೆ ಅನೇಕ ವಿಷಯದ ಬಗ್ಗೆ ನುರಿತ ಶಿಕ್ಷಕರನ್ನ ಕರೆಸಿ ಉಚಿತವಾಗಿ ಶಾಲೆಯಲ್ಲಿ ಬೋಧನೆಯನ್ನ ಮಾಡಲಾಗುತ್ತಿದೆ. ಅಲ್ಲದೆ ಈ ಭಾಗದಲ್ಲಿ ಅತಿ ಹೆಚ್ಚು ಕಡಿಮೆ ಶುಲ್ಕದಲ್ಲಿ ಶಿಕ್ಷಣವನ್ನ ನೀಡುತ್ತಿದ್ದೇವೆ. ಇನ್ನು ಈ ಭಾಗದಲ್ಲಿ ಅತಿ ಹೆಚ್ಚು ಮಾಧ್ಯಮ ಕುಟುಂಬಗಳು ವಾಸವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನ ಕೊಡುವುದು ನಮ್ಮ ಧ್ಯೇಯ ಎಂದು ಸವಿತಾ ಅವರು ತಿಳಿಸಿದರು.
ನಮ್ಮ ಶಾಲೆಯಲ್ಲಿ ಇವಾಗ 100% ರಿಸಲ್ಟ್ ಅಂದ್ಕೊಂಡ್ರೆ ಏನು ತಪ್ಪೇನಿಲ್ಲ ಅನಿಸ್ತದೆ. ಯಾಕಂದರೆ ವರ್ಷ ಈ ವರ್ಷದ 2018 ನಾವು ನೋಡ್ತಾ ಇದ್ದೀವಿ, ಅದೇ ಡೆಡಿಕೇಟು, ಇವಾಗಲೂ ಅದೇ ಪರಿಶ್ರಮ, ಆವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ ನಮ್ದು ಏನಿದೆಯೋ ಅದು ನಾವು 100% ಕೊಡ್ತಾ ಇದ್ದೀವಿ. ಮತ್ತು ನಮಗೆ ಸಪೋರ್ಟಾಗಿ ಮಕ್ಕಳು, ಟೀಚರ್ಸು ಮತ್ತು ಪೋಷಕರು ಎಲ್ಲರೂ ಅಷ್ಟೇ. ನೀವು ಯಾಕೆ ಮ್ಯಾಮ್ ಭಾನುವಾರ ಆದ್ರೂ ಇರುತ್ತೆ ಕೆಲಸ, ಆವತ್ತೂ ಬರ್ತಾರೆ, ಮತ್ತು ಹಬ್ಬ ಇದ್ರೂ ಬರ್ತಾರೆ. ಯಾಕೆ ಮ್ಯಾಮ್ ಅಂತ ನಾವು ಕೇಳೋಣ, ಎಲ್ಲ ನಿಮ್ಮ ಮಕ್ಕಳು ಮ್ಯಾಮ್ ಅಂತಾರೆ. ಮತ್ತು ಅಕಸ್ಮಾತ್ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಬೇರೆಯವ್ರ ಕಡೆಯಿಂದ ರಿಸೋರ್ಸ್ ಪರ್ಸನ್ ಕರೆಸಿ ಅವ್ರಿಗೆ ಅರ್ಥ ಮಾಡಿಸಿ ಒಂದೊಂದು ಕ್ಲಾಸ್ ಕೊಡಿಸಿ, ಯಾವ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂದರೆ ಅವ್ರು ನಾಳೆ ಬೆಳಗ್ಗೆ ಬರ್ತಾರೆ. ಅದೇ ರೀತಿ ಬೇರೆ ಕಡೆಯಲ್ಲೂ ಸಪೋರ್ಟ್ ಇದೆ, ನಮ್ಮ ಸ್ಕೂಲಲ್ಲೂ ಸಪೋರ್ಟ್ ಇದೆ. ಮತ್ತು ಮಕ್ಕಳು ಅಷ್ಟೇ, ಇವಾಗ ನಮ್ಮ ಸ್ಕೂಲ್ ಓದಿರೋರೆಲ್ಲ ಆಸ್ಟ್ರೇಲಿಯಾದಲ್ಲಿ ಮಕ್ಕಳು ಒಂದಿಬ್ಬರು ಡಾಕ್ಟ್ರು ಓದ್ತಿದ್ದಾರೆ. ಅದು ನಮಗೆ ಪ್ರೌಡಪ್ ಆಗುತ್ತೆ. ಮತ್ತು ಅವ್ರು ಫೋನ್ ಮಾಡಿ ನಮ್ಮ ಜೊತೆಲಿ ಮಾತಾಡ್ತಾ ಇರ್ತಾರೆ, ಮ್ಯಾಮ್ ನಿಮ್ದು ಎಷ್ಟು ಕಡಿಮೆ ಶುಲ್ಕದಲ್ಲಿ ನೋಡಿ ನಾವು ಆವಾಗ ಇದ್ದಿದ್ದು, ಇವಾಗ ಹೆಂಗಿದೀವಿ ನೋಡಿ ಮ್ಯಾಮ್ ಅಂತ. ಮತ್ತು ಎಲ್ಲರೂ ಮತ್ತು ಸ್ಕೂಲ್ ಡೇ ಫಂಕ್ಷನ್ ಮಾಡಿದಾಗ ಎಲ್ಲರೂ ಬರ್ತಾರೆ, ಅದೊಂದು ಇಷ್ಟ ಆಯಿತು. ಮತ್ತು ಇದ್ರ ಜೊತೆಗೆ ನಮಗೆ ಬೇರೆ ಇದು ಏನಪ್ಪ ಬ್ರೈನ್ ಹಾಕೊಂಡು ಕ್ಲಾಸ್ ಇರ್ಬೋದು, ನೈಟ್ ಕ್ಲಾಸ್ ಇರ್ಬೋದು, ಅನೆಟಿಂಗ್ ಕ್ಲಾಸ್ ಇರ್ಬೋದು, ಮತ್ತು ಕರಾಟೆ ಕ್ಲಾಸ್ ಇರ್ಬೋದು, ಇವೆಲ್ಲ ನಾವು ಫ್ರೀನೇ ಕೊಡ್ತಾಯಿದ್ದೀವಿ ನಮ್ಮ ಸ್ಕೂಲಲ್ಲಿ. ನಮ್ಮ ಸ್ಕೂಲ್ ಏನು ಬೆಸ್ಟ್ ಅಂದರೆ ನಾವೆಲ್ಲ ಫ್ರೀ ಕೊಡ್ತಾಯಿದ್ದೀವಿ. ಬೇರೆ ಕಡೆ ಎಲ್ಲ ಇದಕ್ಕೆ ಆ ಅಮೌಂಟು ಈ ಅಮೌಂಟ್ ಅಂದರೆ ನಾವು ಅದೇನಿಲ್ಲ. ನಮ್ಮ ಮಕ್ಕಳು ಫಸ್ಟು ಬರಲಿ, ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅನ್ನೋದೇ ನಮ್ಮ ಆಶಯ. ಇನ್ನು ರ್ಯಾಂಕ್ ಪಡೆದ ನಿಖಿತಾ ಮಾತನಾಡಿ, ಶಾಲೆಯಲ್ಲಿ ಶಿಕ್ಷಕರು ಹೆಚ್ಚಾಗಿ ಪ್ರೋತ್ಸಾಹವನ್ನ ಮಾಡ್ತಿದ್ರು. ಯಾವುದೇ ಡೌಟ್ ಇದ್ದರೂ ಕೂಡ, ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಸಿ ಕೊಡುತ್ತಿದ್ದರು. ತಂದೆ ತಾಯಿಗಳು ಕೆಲಸವನ್ನ ಮಾಡಿಕೊಂಡು ನನಗೆ ಶಿಕ್ಷಣವನ್ನ ನೀಡುತ್ತಿದ್ದಾರೆ. ಇನ್ನೂ ಕೂಡ ಮುಂದೆ ಚೆನ್ನಾಗಿ ಓದಿ ಪೋಷಕರನ್ನ ಚೆನ್ನಾಗಿ ನೋಡ್ಕೋಬೇಕು ಎಂದು ತಿಳಿಸಿದರು. ಕ್ಯಾಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಉತ್ತಮ ಶಿಕ್ಷಣ ಕೊಡುತ್ತಾರೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ನಮಗೆ ಉತ್ತಮವಾಗಿ ಶಿಕ್ಷಣವನ್ನು ಕೊಟ್ಟು, ನಮ್ಮ ಶಾಲೆಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ 96, ಹಾಗೂ ನೈಟ್ ಕ್ಲಾಸಸ್ ಮಾಡ್ತಾರೆ. ಫ್ರೀ ಎಜುಕೇಷನ್, ಕಡಿಮೆ ಫೀಸಲ್ಲಿ ನಮಗೆ ಕ್ಲಾಸಸ್ ಮಾಡ್ತಾರೆ. ಟ್ಯೂಷನ್ಗೆಲ್ಲ ಫೀಸ್ ತೊಗೊಳ್ಳಲ್ಲ. ಹಾಗೂ ನಮ್ಮಪ್ಪ ಎಂಪ್ಲಾಯ್, ನಮ್ಮಮ್ಮ ವರ್ಕರ್. ತುಂಬ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಾಗಿರೋದ್ರಿಂದ ತುಂಬ ಕಡಿಮೆ ಫೀಸಲ್ಲಿ ನಾವು ಇಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದಿದ್ದೇವೆ. ಓಕೆ, ನಿನ್ನ ಹೆಸರು? ಎಷ್ಟು ಪರ್ಸೆಂಟ್ ತಗೊಂಡಿದೆ? 96. ನೆಕ್ಸ್ಟ್ ಏನು ಓದಬೇಕು, ಏನು ಆ್ಯಂಬಿಷನ್ ಇದೆ ನಿಮಗೆ? ನೆಕ್ಸ್ಟ್ ನಾನು ಸೈನ್ಸ್ PCMB ಮಾಡಿ ನೀಟ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ವೇಳೆ ವಿದ್ಯಾರ್ಥಿ ಅಭಯ್ ಮಾತನಾಡಿ, ನಮ್ಮ ತಂದೆ ಕ್ಯಾಬ್ ಡ್ರೈವರ್, ತಾಯಿ ಗೃಹಿಣಿ, ಶಿಕ್ಷಕರ ಸಹಾಯದಿಂದ ಒಳ್ಳೆಯ ಸ್ಕೋರ್ ಮಾಡಿದ್ದೇನೆ. ಮುಂದೆ IAS ಅನ್ನ ಓದಬೇಕು ಎನ್ನುವ ಆಂಬಿಷನ್ ಅನ್ನ ಇಟ್ಟುಕೊಂಡಿದ್ದೇನೆ ಎಂದು ತಿಳಿಸಿದರು. ಇದೇ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಅಪ್ಪ ಬಂದು ಕ್ಯಾಬ್ ಡ್ರೈವರು, ಅಮ್ಮ ಬಂದು ಮನೆಯಲ್ಲೇ ಇರ್ತಾರೆ. ನಾವು pre-KG ಇಲ್ಲೇ ಓದ್ತಾ ಇದ್ದೀವಿ. ನಮ್ಮ ಸ್ಕೂಲು ನಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಪ್ರಿನ್ಸಿಪಾಲ್ ಸರ್ ಆಗಲಿ, ಫುಲ್ ಎಲ್ಲ ಟೀಚರ್ಸ್ ಆಗಲಿ ನಮಗೆಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ. ನಾವು SLC ಎಕ್ಸಾಮಲ್ಲಿ ಜಾಸ್ತಿ ಸ್ಕೋರ್ ಮಾಡಬೇಕಂತ ಪ್ರಿನ್ಸಿಪಾಲ್ ಸರು ನೈಟ್ ಕ್ಲಾಸಸ್ ಎಲ್ಲ ಅರೇಂಜ್ ಮಾಡಿದರು. ನಾವು ಹಸ್ಕೊಂಡಿರ್ತೀವಿ ಅಂತ ನಮಗೆ ಲಂಚ್ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ರು ಈವ್ನಿಂಗ್ ಟೈಮು. ಆಮೇಲೆ ನಾನು 94%. ಓದೋದಲ್ಲಿ ಹೆಂಗೆ ಗೊತ್ತಿದೆ ಇಲ್ಲಿಗೆ ನೀನಿದ್ರೆ? ಅಂದರೆ ಅವ್ರು ಹೇಳ್ಕೊಟ್ಟ ತಕ್ಷಣ ಏನು ಬಯಟ್ ಥರದೆಲ್ಲ ಮಾಡ್ತಿದ್ದೆ? ಸರ್ ಏನೇ ಡೌಟ್ ಇದ್ದರೂ ಹೋಗಿ ಎಕ್ಸ್ಪ್ಲೈನ್ ಮಾಡಿಸ್ಕೊತಾ ಇದ್ವಿ. ಸರ್ ಹಂಗೆ ಡೈರೆಕ್ಟಾಗಿ ಕ್ಲಿಯರ್ ಮಾಡ್ತಾಯಿದ್ರು ಸಬ್ಜೆಕ್ಟ್ ಟೀಚರ್ಸ್. ಎಷ್ಟು ಜನ ಮಕ್ಕಳಿದ್ರಿ ಈಗ SSLC? 47. ಎಷ್ಟು ಜನ ಎಲ್ಲ ಪಾಸ್ ಆಗಿದ್ದೀರಾ? 100% ರಿಸಲ್ಟ್ ಬಂದಿದೆ ಸರ್. ಈಗ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ನೀನು ಹೇಳಬೇಕು ಅಂತ ಇಷ್ಟಪಡ್ತೀವಿ? ಸರ್ 100% ನಾನು ಇದೇ ಸ್ಕೂಲ್ನ ರೆಫರ್ ಮಾಡ್ತೀನಿ. ಯಾಕಂದರೆ ನಾನು pre-KG ಇಲ್ಲೇ ಓದಿರೋದ್ರಿಂದ ನನಗೆ ಎಲ್ಲ ರೀತಿಯಾದ ಸಪೋರ್ಟ್, ಆಲ್ರೌಂಡ್ ಡೆವಲಪ್ಮೆಂಟ್ಗೆ ನನ್ನ ಸ್ಕೂಲ್ ಹೆಲ್ಪ್ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಏನಾಗಬೇಕು ಅಂದ್ಕೊಂಡಿದ್ದೆ? ನೆಕ್ಸ್ಟ್ ನಾನು IAS ಆಫೀಸರ್ ಆಗಬೇಕು ಅಂದ್ಕೊಂಡಿದ್ದೀನಿ ಸರ್. ಓಕೆ. ಇನ್ನು ಈ ಭಾಗದಲ್ಲಿ ಎಷ್ಟೇ ಶಾಲೆಗಳಿದ್ದರೂ ಕೂಡ ನ್ಯೂ ಕ್ರೇಂಬ್ರಿಡ್ಜ್ ಶಾಲೆ ಅತ್ಯುತ್ತಮ ವಿದ್ಯಾಭ್ಯಾಸವನ್ನ ನೀಡುತ್ತಿದೆ ಎಂದು ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಹೀಗೆ. ಆರುಷಿ MJ ಅಂತ. ನಾನು ಇವಾಗ 86% ಮಾಡಿದ್ದೀನಿ. ಬಟ್ ಆ್ಯಕ್ಚುಲಿ ನಾನು ಮ್ಯಾಥ್ಸ್ ಸೈನ್ಸಲ್ಲಿ ವೀಕ್ ಇದ್ದೆ. ಬಟ್ ನಮ್ಮ ಟೀಚರ್ಸ್ ಸಪೋರ್ಟಿಂದ, ನಮ್ಮ ಟೀಚರ್ಸ್ ನಮ್ಮನ್ನು ಟ್ರೈನ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಸ್ಕೋರ್ ಮಾಡೋಕ್ಕಾಯಿತು. ನೈಟ್ ಕ್ಲಾಸಸ್ ಎಲ್ಲ ಮಾಡ್ತಾರೆ, ಔಟ್ಸೈಡ್ ವರ್ಕ್ಶಾಪ್ಗೆಲ್ಲ ಕರ್ಕೊಂಡು ಹೋಗ್ತಾರೆ, ಹೊರಗಡೆಯಿಂದ ಎಕ್ಸ್ಪರ್ಟ್ಸ್ನೆಲ್ಲ ಕರೆಸ್ತಾರೆ. ಸೈನ್ಸಲ್ಲಿ ವೀಕ್ ಇದ್ದರು ಅಂತ ಜಾಸ್ತಿ ಎಫರ್ಟ್ಸ್ ಆಗ್ತಾಯಿದ್ರು. ಪ್ರಿನ್ಸಿಪಲ್ ಸರ್ ಆಗಲಿ, ಸವಿತಾ ಮ್ಯಾಮ್, ಸ್ಕೂಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಜಾಸ್ತಿ ಹೆಲ್ಪ್ ಮಾಡಿದರು ಸ್ಟಡೀಸ್ಗೆ. ಎಷ್ಟು ದಿವಸ ಆಗಲಿ ಪ್ರಿನ್ಸಿಪಲ್ ಸರು ಹಬ್ಬ ಇದ್ರೂ ನಮ್ಮ ಸ್ಪೆಷಲ್ ಕ್ಲಾಸಲ್ಲಿ
ಸ್ಪೆಷಲ್ ಕ್ಲಾಸ್ ಎಲ್ಲ ಇಟ್ಟು ಪ್ರಿನ್ಸಿಪಲ್ಸರು ಬಂದು ಆ್ಯಂಡ್ ಈವ್ನಿಂಗ್ ಎಲ್ಲ ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತಾಯಿದ್ರು. 7:30 ಗಂಟೆ ಸ್ಕೂಲ್ ಇರೋದ್ರಿಂದ ಮಕ್ಕಳು ಹೊಟ್ಟೆ ಹಚ್ಕೊಂಡಿರ್ತಾರೆ ಅಂತ ಸ್ನ್ಯಾಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ರು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋ ಅವ್ರಿಗೆ ಇದು ತುಂಬ ಒಳ್ಳೆಯದು ಆ್ಯಂಡ್ ಚೆನ್ನಾಗಿ ಎಜುಕೇಷನು ಇದೆ, ಫೀಸು ಸ್ವಲ್ಪ ಕಮ್ಮಿ ಇದೆ. ಟ್ಯೂಷನ್ಗೆಲ್ಲ ಫೀಸ್ ಎಲ್ಲ ತೊಗೊಳ್ಳಲ್ಲ. ಎಷ್ಟು ಜನ SSLC ಮಕ್ಕಳಿದ್ರೆ ಇಲ್ಲಿ? ನಮ್ಮ ಕ್ಲಾಸಲ್ಲಿ 47 ಇದ್ವಿ. 47 ಮೆಂಬರ್ಸು ಪಾಸ್ ಆಗಿದ್ದೀವಿ. ಆ್ಯಕ್ಚುಲಿ ಎಲ್ಲರೂ ಪಾಸ್ ಆಗ್ತಾರೋ ಇಲ್ವೋ ಅಂತಿದ್ವಿ, ಬಟ್ ಟೀಚರ್ಸ್ ಟ್ರೈನಿಂಗಿಂದ ಎಲ್ಲರೂ ಪಾಸ್ ಆಗಿದ್ದೀವಿ. ನಾವು ಬಾಹೆಟ್ ಮಾಡೋದ್ರಿಂದ ಕಾಪಿ ಕ್ಯಾಟ್ ಥರ ಕಾಪಿ ಮಾಡೋದ್ರಿಂದ ನಮ್ಮ ಟೀಚರ್ಸಿಂದ ಅರ್ಥ ಮಾಡ್ಕೊಂಡಿದ್ದು ಜಾಸ್ತಿ ನಾವು. ಅಂದರೆ ಲೆಸನ್ ಮಾಡೋವಾಗಲೇ ಎಲ್ಲ ಮಿಡಲಿಂದ ಕ್ವೆಶನ್ ತೆಗೆದು ಕ್ವೆಶನ್ಸ್ ಎಲ್ಲ ಕೇಳೋರು ಎಲ್ಲ ಅವಾಗೆ ಟ್ರೈನ್ ಮಾಡಿಬಿಟ್ಟಿದ್ರು. ಸೊ ಎಕ್ಸಾಮ್ ನಮ್ಗೆ ತುಂಬ ಈಸಿ ಆಯಿತು. ಮ್ಯಾಥ್ಸು ಸೈನ್ಸು ಈಸಿ ಇತ್ತು, ಡಿಫಿಕಲ್ಟ್ ಇದ್ರೂ ಸ್ವಲ್ಪ ಈಸಿಯಾಗಿ ಸ್ಕೋರ್ ಮಾಡಿಬಿಟ್ವಿ ನಾವು. ನೆಕ್ಸ್ಟ್ ಏನಾಗಬೇಕಂದ್ರೆ ಆಂಬಿಷನ್? ನೆಕ್ಸ್ಟು ನಮ್ಮ ಡ್ಯಾಡಿ ಲಾ ಮಾಡಿ ಜಡ್ಜ್ ಎಕ್ಸಾಮ್ ಬರಿ ಅಂತ ಇದ್ದಾರೆ. ಸೊ ನನ್ನ ಆಂಬಿಷನು ಅದೇ ಆಗಿದೆ. ಏನು ಮಾಡ್ತಾರೆ ತಂದೆ ತಾಯಿ? ತಂದೆ ತಾಯಿ ಇಬ್ಬರು ಎಂಪ್ಲಾಯ್. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಆರುಷಿ ಅಂಜನ್. I'm Roshni Bhatt. I studied in New Cambridge Public High School since my childhood. From LKG, I have been studying here. The school is very motivating. The teachers here are very good. They teach us in such way that we catch the answers easily. Whenever we have doubt, they clear the doubt very easily. They make us to feel very comfortable around them. The positive environment around New Cambridge Public High School is such a blessing for us. I would definitely suggest everyone to join New Cambridge Public High School. ವರದಿ ಅನಂತ್ ಕುಮಾರ್.